ಇಲ್ಲಿರ್ತಕ್ಕಂಥ ಅನೇಕ ಕಲಾತ್ಮಕ ಕೆತ್ತನೆ ಕಂಬಗಳಲ್ಲಿ ಸಹ ಶಾಸನಗಳನ್ನು ತಾವು ನೋಡ್ತೀರಿ. ಈ ಲಕ್ಷ್ಮೇಶ್ವರದ ಈ ಪ್ರಮುಖವಾದಂಥ 8 ಜೈನ ಬಸ್ತಿಗಳಲ್ಲಿ ಇದು ಒಂದು. ವೀಕ್ಷಕರೇ, ಇತಿಹಾಸ ಪ್ರಸಿದ್ಧ ಲಕ್ಷ್ಮೇಶ್ವರ ಗ್ರಾಮದ ಅಲ್ಲಿರ್ತಕ್ಕಂಥ ಶಂಖಬಸ್ತಿ, ಈ ಶಂಖಬಸ್ತಿಯ ಪ್ರವೇಶ ದ್ವಾರವನ್ನು ತಾವು ನೋಡಿದಾಗ ಇಲ್ಲಿ ಶಂಖಬಸ್ತಿಯನ್ನು ನಿರ್ಮಾಣ ಮಾಡಿರುವಂಥ ಕಾಲ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಅದರ ವಿಸ್ತರಣೆ ಆಗ್ತಾ ಹೋಗ್ಬೇಕಾದ್ರೆ ಬಾದಾಮಿ ಚಾಲುಕ್ಯರ ನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಅದರ ವಿಸ್ತರಣೆ ಆಯಿತು. ಅದರ ಮುಂದಿರ್ತಕ್ಕಂಥ ಮಂಟಪ ಕಲ್ಯಾಣ ಚಾಲುಕ್ಯರ ಕಾಲದ್ದು ಅಂತ ಹೇಳ್ತಾ ಇಲ್ಲಿ ಅನೇಕ ಶಾಸನಗಳಿವೆ. ಇಲ್ಲೇ ಕೆಲವು ಶಾಸನಗಳನ್ನು ಲಕ್ಷ್ಮೇಶ್ವರದ ಹಳೆ ತಹಶೀಲ್ದಾರ್ ಕಚೇರಿಯಲ್ಲಿದ್ದು ಅವನ್ನೆಲ್ಲ ಈಗ ಸೋಮೇಶ್ವರ ದೇವಾಲಯದಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಅನೇಕ ಕೆಲವು ಶಾಸನಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಯ್ದಿದ್ದಾರೆ. ಹೀಗಾಗಿ ಶಾಸನಗಳು ಸ್ಥಳಾಂತರ ಆಗಿರ್ತಾವೆ. ಆ ಶಾಸನಗಳಲ್ಲಿ ಇರುವಂಥ ಉಲ್ಲೇಖದ ಪ್ರಕಾರ ಬಾದಾಮಿ ಚಾಲುಕ್ಯರ ಸಹೋದರಿ ಕುಂಕುಮಾದೇವಿ ಈ ಶಂಖಬಸ್ತಿಯನ್ನು ನಿರ್ಮಾಣ ಮಾಡಿದ್ಲು ಅಂತ ಹೇಳುತ್ತೆ. ಆ ಶಂಖಬಸ್ತಿಯನ್ನು ವೀಕ್ಷಣೆ ಮಾಡುವ ಬನ್ನಿ. ಇಲ್ಲಿ ಇರುವಂಥ ಶಂಖಬಸ್ತಿಯಲ್ಲಿ ತಾವು ನೋಡ್ತೀರಿ, ಈ ಶಂಖಬಸ್ತಿಯೊಳಗೆ ಸಹಸ್ರ ಜೀನ ಬಿಂಬ ಇರುವುದು ಇಲ್ಲೇ. ಹೀಗಾಗಿ ಈ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ತೆರೆದ ಮಂಟಪ ಅಂದರೆ ಓಪನ್ ಮಂಟಪ ಅಂತೇನು ಕರಿತೀವಿ, ಈ ತೆರೆದ ಮಂಟಪಕ್ಕೆ ಜಾಲಾಂಧ್ರಗಳನ್ನು ಕಿಡಿಕಿಯ ರೂಪದಲ್ಲಿ ಕೆತ್ತಿ ಸುತ್ತಲೂ ಹಾಕಿದ್ದಾರೆ. ಇಲ್ಲಿರ್ತಕ್ಕಂಥ ಅನೇಕ ಕಲಾತ್ಮಕ ಕೆತ್ತನೆ ಕಂಬಗಳಲ್ಲಿ ಸಹ ಶಾಸನಗಳನ್ನು ತಾವು ನೋಡ್ತೀರಿ. ಇಲ್ಲಿ ಅನೇಕ ಶಾಸನಗಳು ಕಂಬದಲ್ಲಿ ಎಲ್ಲ ಕಡೆ ಹಾಕುವುದಲ್ಲದೆ ಕೆಲವು ಶಾಸನಗಳನ್ನು ಅಲ್ಲಿ ಗೋಡೆಯಲ್ಲಿ ಹಾಕಿ ಈ ಚಿಕ್ಕಂಥ ಶಾಸನಗಳನ್ನು ಇಲ್ಲಿ 1-2 ಶಾಸನ ಗೋಡೆಯಲ್ಲಿ ಹಾಕಿ ಕಟ್ಟಿದ್ದಾರೆ. ಕಂಬಗಳಲ್ಲಿ ಸಹ ಶಾಸನಗಳ ಜೊತೆಗೆ ಈ ರಂಗವೇದಿಕೆಯಲ್ಲಿ ತಾವು ಬಂದು ನೋಡಿದಾಗ ಇಲ್ಲಿ 3 ಕಡೆ ಪ್ರವೇಶ ದ್ವಾರ ಬಾಗಿಲುಗಳಿವೆ. ಈ ಪ್ರವೇಶ ದ್ವಾರ ಬಾಗಿಲುಗಳ ಮಧ್ಯ ರಂಗವೇದಿಕೆ ಅಂತ ಕರಿತೀವಿ. ಇಲ್ಲಿ ಕಲಾತ್ಮಕ ಕೆತ್ತನೆ ಭುವನೇಶ್ವರಿ ಇದೆ. ಈ ಕಲಾತ್ಮಕ ಕೆತ್ತನೆ ಭುವನೇಶ್ವರಿ ಒಂದು ಭಾಗದಲ್ಲಿ ಸಹಸ್ರ ಜೀನ ಬಿಂಬ ಅಂತ ಏನು ಕರೀತಾರೆ. ಈ ಶಂಖಬಸ್ತಿಯಲ್ಲಿ ಇದೊಂದು ವಿಶೇಷವಾದಂಥ ಶಿಲ್ಪ ಕಲಾಕೃತಿ. ಇದರೊಳಗೆ ಸಹಸ್ರ ಜೀನ ಬಿಂಬಗಳನ್ನು ತಾವು ನೋಡ್ತೀರಿ. ಇಲ್ಲಿ ನಿಂತಿರುವಂಥ ಭಂಗಿಯೊಳಗೆ 4 ತೀರ್ಥಂಕರ ಭಾಗದೊಂದಿಗೆ ಅನೇಕ ಏನು ಗೋಪುರದಲ್ಲಿ ಸಹ ತೀರ್ಥಂಕರರು ಗೋಪುರದ ಕಳಸ ಆಮಲಕ ಮ್ಯಾಲೆ ಕಳಸ ಅದಲ್ಲ, ಇಲ್ಲೆಲ್ಲ ಸುತ್ತಲೂ ಏನು ಜೀನಬಿಂಬಗಳಿವೆ ಇವೆಲ್ಲವನ್ನು ನೀವು ಗಣನೆಗೆ ಅಂದರೆ ಅಂಕಿ ಸಂಖ್ಯೆ ಮುಖಾಂತರ ಇವುಗಳನ್ನು ನೀವು ನೋಡಿದಾಗ 1000 ಜೀನಬಿಂಬಗಳನ್ನು ಕೆತ್ತಿರೋದ್ರಿಂದ ಇದಕ್ಕೆ ಸಹಸ್ರ ಜೀನಬಿಂಬ ಅಂತ ಕರೀತಾರೆ. ಈ ಜೈನ ಬಸ್ತಿಯ ಒಂದು ಕಡೆ ಧರಣೇಂದ್ರ ಯಕ್ಷ ಯಕ್ಷಿ ಜೊತೆಗೆ ಪದ್ಮಾವತಿ ಅಂತ ಕರಿತೀವಿ, ಅದರ ಜೊತೆಗೆ ಬ್ರಹ್ಮದೇವರು, ಈ ರೀತಿ ಅನೇಕ ಶಿಲ್ಪಗಳನ್ನು ಇಟ್ಟಿದ್ದಾರೆ. ಈ ಬಾಗಿಲವಾಡದೊಳಗೆ ಸದಾ ಇಲ್ಲಿರ್ತಕ್ಕಂಥ ಮಹಾವೀರ ತೀರ್ಥಂಕರ ಆ ಕಡೆ ಈ ಕಡೆ ಇಬ್ಬರು ಚಾಮರದಾರಿದ್ದಾರೆ. ಇಲ್ಲಿ ಕಲಾತ್ಮಕ ಕೆತ್ತನೆ ಬಾಗಿಲವಾಡಕ್ಕೆ ಸುಣ್ಣ ಬಣ್ಣ ಬಳಿದಿದ್ದಾರೆ. ಇದು ಯಥಾ ರೀತಿಯೊಳಗೆ ಇದನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಆ ಕಲ್ಯಾಣ ಚಾಲುಕ್ಯರ 10-12ನೇ ಶತಮಾನದ ಆ ಮಂಟಪದೊಂದಿಗೆ ಇಲ್ಲಿರ್ತಕ್ಕಂಥ ಒಂದು ರಂಗವೇದಿಕೆ ಅಂತೇನು ಕರಿತೀವಿ, ಇಲ್ಲಿ ಸಹ ಒಂದು ಮಂಟಪ ಇದೆ. ಈ ಮೂಲ ಜೈನ ಬಸ್ತಿಯ ಏನು ಒಂದು ಜೈನ ಬಸ್ತಿ ಶಂಖಬಸ್ತಿ ಅಂತ ಕರಿತೀವಿ, ಈ ಗರ್ಭಗೃಹದೊಳಗೆ ಅಲ್ಲಿ ನೇಮಿನಾಥ್ ತೀರ್ಥಂಕರ ಇದೆ. ನೇಮಿನಾಥ್ ತೀರ್ಥಂಕರ ಇಲ್ಲಿರ್ತಕ್ಕಂಥ ಮೊದಲಿನ ನೇಮಿನಾಥ್ ತೀರ್ಥಂಕರ ಭಗ್ನವಾಗಿರುವುದರಿಂದ ಬೇರೆ ನೇಮಿನಾಥನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ನೇಮಿನಾಥ ಗರ್ಭಗೃಹದಲ್ಲಿ ಸಿಂಹಪೀಠದ ಮೇಲೆ ವಿರಾಜಮಾನವಾಗಿದ್ದಾನೆ. ಆ ಕಡೆ ಈ ಕಡೆ ಯಕ್ಷಿ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ರಂಗವೇದಿಕೆ ಅಂತ ಏನು ಕರಿತೀವಿ, 2 ದೇವಕೋಷ್ಟಗಳಲ್ಲಿ ಸಹ ಶಿಲ್ಪಗಳಿದ್ವು ಅಂತ ಹೇಳ್ತೀವಿ. ಒಟ್ಟಾರೆ ಇದು ಕಲ್ಯಾಣ ಚಾಲುಕ್ಯ ಆಮೇಲೆ ರಾಷ್ಟ್ರಕೂಟರ ಕಾಲದೊಳಗೆ ಇಲ್ಲಿರ್ತಕ್ಕಂಥ ಭಾಗ ಎಲ್ಲ ಬಾದಾಮಿ ಚಾಲುಕ್ಯರ ಕಾಲದೊಳಗೆ ಕಟ್ಟಿರುವಂಥ ಒಳಗಡೆ ಇರ್ತಕ್ಕಂಥ ಏನು ಶಂಖಬಸ್ತಿ ಅದ ಇದರ ಹೊರಗೋಡೆ ಬಿದ್ದು ಹೋಗಿತ್ತು. ಅದನ್ನು ಕಲಾತ್ಮಕವಾಗಿ ಕೆತ್ತಿರುವಂಥ ಶಿಲ್ಪ ಕಲೆಗಳನ್ನು ಮತ್ತು ಯಥಾಸ್ಥಿತಿ ಅಲ್ಲೇನು ಹೊರಗಡೆ ಪುನರ್ನಿರ್ಮಾಣ ಮಾಡ್ಯಾರ ಗೋಡೆಯೊಳಗೆ ಶಿಲ್ಪಗಳು ಶಾಸನಗಳಿವೆ. ಒಟ್ಟಾರೆ ಶಂಖಬಸ್ತಿ ಈ ಲಕ್ಷ್ಮೇಶ್ವರದ ಈ ಪ್ರಮುಖವಾದಂಥ 8 ಜೈನ ಬಸ್ತಿಗಳಲ್ಲಿ ಇದು ಒಂದು. ಇದರ ನಂತರ ಇನ್ನೊಂದು ಹಳೆ ಜೈನ ಬಸ್ತಿ ಅಂತ ಕರಿತೀವಿ. ಅಲ್ಲಿ ಸಹ ಒಂದೇ ಗರ್ಭಗೃಹದ ಜೊತೆಗೆ 3 ಗರ್ಭಗೃಹಗಳಲ್ಲಿ ತೀರ್ಥಂಕರು ಇದ್ದಾವೆ. ಅದರ ಜೊತೆಗೆ ಮಧ್ಯದಲ್ಲಿ
ನವರಂಗ ಇದೆ, ಆ ಕಡೆ ಈ ಕಡೆ ಅಂತರಾಳಗಳಿವೆ. ಅದು ಹಳೆಯ ಜೈನ ಬಸ್ತಿ ಅಂತ ಕರಿತೀವಿ. ಒಟ್ಟಾರೆ ಇಲ್ಲಿಯ ಜೈನ ಬಸ್ತಿಗಳ ಸಂಖ್ಯೆ 8 ಅಂತ ಈಗ ಸದ್ಯ ಇರುವಂಥ ಜೈನ ಬಸ್ತಿಗಳ ಉಲ್ಲೇಖ ನಮಗೆ ಸಿಗ್ತದೆ. ಒಟ್ಟಾರೆ ಇಲ್ಲಿ ಸಾವಿರಾರು ಜೈನ ಬಸ್ತಿಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಏನು ಹೇಳ್ತೀವಿ. ಇವತ್ತು ಅವೆಲ್ಲ ಕೆಲವು ದೇವಾಲಯಗಳ ಅಸ್ತಿತ್ವವನ್ನೇ ಹಾಳಾಗಿ ಅವುಗಳ ಅವಶೇಷಗಳನ್ನು ಬೇರೆ ಬೇರೆ ಕಡೆ ಹಾಕಿದ್ದಾರೆ. ಕೆಲವು ದೇವಾಲಯಗಳು ಮಾರ್ಪಾಟಾಗಿ ಶೈವ ದೇವಾಲಯಗಳೇ ಆಗಿದ್ದಾವೆ. ಇಲ್ಲಿರ್ತಕ್ಕಂಥ ಏನು ಪುಲಿಗೇರಿಯ ಸೋಮೇಶ್ವರ ದೇವಾಲಯದ ಒಂದಾನೊಂದು ಕಾಲದೊಳಗೆ ಅಲ್ಲಿರ್ತಕ್ಕಂಥ ಸುತ್ತಲೂ ಇರ್ತಕ್ಕಂಥ ಏನು ಆವಾರಗೋಡಿಯಲ್ಲಿರ್ತಕ್ಕಂಥ ಅನೇಕ ದೇವಾಲಯದೊಳಗೆ ಅಲ್ಲಿಯೂ ಸಹ ಒಂದು ಜೈನ ಬಸ್ತಿ ಇತ್ತು. ಮೂಲ ಜೈನ ಬಸ್ತಿ ಹೋಗಿ ಈಗ ಅಲ್ಲಿ ಸೋಮೇಶ್ವರ ಅಂಥೇಳಿ ರಸಬಾರೂಢ ಪಾರ್ವತಿ ಪರಮೇಶ್ವರ ವಿಗ್ರಹ ಇದೆ. ಒಂದು ಕಾಲಕ್ಕೆ ಜೈನ ಬಸ್ತಿ ಇದ್ದದ್ದನ್ನು ಸೋಮೇಶ್ವರ ದೇವಾಲಯ ಅಂಥೇಳಿ ಮಾಡಲಿಕ್ಕೆ ಕಾರಣ ಜೈನರಿಗೂ ಮತ್ತು ಶೈವರಿಗೆ ಏನು ಒಂದು ಸಂಘರ್ಷ ಆಯ್ತು. ಆ ಕಾಲದೊಳಗೆ ಮೂಲ ಜೈನ ಬಸ್ತಿಯನ್ನು ತೆಗೆದು ಶೈವ ದೇವಾಲಯವನ್ನಾಗಿ ಮಾರ್ಪಡಿಸಿದ್ರು ಅಂತ ಹೇಳ್ತೀವಿ. ಒಟ್ಟಾರೆ ಇಲ್ಲಿ 6 ಏನು ಪ್ರಾಚೀನ ಸ್ಮಾರಕಗಳಿದ್ದಾವೆ. ಈಗ ನಾನು ಹೇಳಿದ ಪ್ರಕಾರ ಶಂಖಬಸ್ತಿ, ಹಳೆ ಬಸ್ತಿ, ನಂತರ ಸೋಮೇಶ್ವರ ದೇವಾಲಯದೊಂದಿಗೆ ಇನ್ನೊಂದು ಲಕ್ಷ್ಮಣೇಶ್ವರ ದೇವಾಲಯ ಅಂತ ಬರ್ತದೆ. ಅದು ಅಲ್ಲಿರ್ತಕ್ಕಂಥ ತ್ರಿಲಿಂಗೇಶ್ವರ, ಅಲ್ಲಿ ಸಹ ತ್ರಿಕೂಟದೊಳಗೆ 3 ಲಿಂಗಗಳನ್ನಿಟ್ಟು ಅಲ್ಲಿರ್ತಕ್ಕಂಥ ಭವ್ಯವಾದಂಥ ಕಲಾತ್ಮಕ ಕೆತ್ತನೆ ಲಕ್ಷ್ಮಣ ಲಿಂಗ, ಲಕ್ಷ್ಮಣೇಶ್ವರ ದೇವಾಲಯ ಅಂತ ಕರಿತೀವಿ. ಆ ಲಕ್ಷ್ಮಣ ದಂಡನಾಯಕ ಅನ್ನುವ ಅಲ್ಲಿ ಕಟ್ಟಿಸಿದ ಅಲ್ಲಿ ಸಂಬಂಧಪಟ್ಟಂಥ ಶಾಸನ ಮೇಲ್ಛತ್ನೊಳಗೆ ಅಲ್ಲಿದೆ. ಒಟ್ಟಾರೆ ಲಕ್ಷ್ಮಣೇಶ್ವರ ದೇವಾಲಯ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ. ಊರವರೆಗೆ ಕೋಡಿ ಯಲ್ಲಮ್ಮನ ಗುಡಿ ಅಂತ ಕರೀತಾರೆ. ಅದು ಹಾಳು ಮಣ್ಣಿಂದಿತ್ತು, ಅದನ್ನು ಈಗ ಆಧುನಿಕ ಮಾರ್ಪಾಡಿಗೆ ಒಳಪಡಿಸ್ಯಾರ. ಅಲ್ಲಿ ಸಂತ ಶಿಸ್ನಾಲ್ ಶರೀಫ್ ಸಾಬ್ರು ಬಂದು ಹೋದರು ಅಂತ ಹೇಳ್ತಾವೆ. ಅದೇ ರೀತಿ ಇಲ್ಲಿ ಬಿಜಾಪುರ ಅಲಿ ಆದಿಲ್ ಶಾ ಅರಸರ ಕಾಲದಲ್ಲಿ ಹಜರತ್ ಅಂಕುಶ್ ಖಾನ್ ಅನ್ನೋನು ಕಲ್ಲಿನ ಸರಪಳಿ ಮಸೀದಿಯನ್ನು ಕಟ್ಟಿಸ್ತಾನ. ಇಂಥ ಮಸೀದಿಗಳು 3 ಇದ್ದಾವೆ. ಜೊತೆಗೆ ಇಲ್ಲಿ ಕಲ್ಲಿನ ಒಂದು ದರ್ಗಾ ಇದೆ, ಅಲ್ಲೊಂದು ಕಲ್ಯಾಣಿ ಇದೆ, ಕಲ್ಲಿಂದು, ಕರೆ ಕಲ್ಲಿಂದು. ಒಟ್ಟಾರೆ ಇಲ್ಲಿ ಆದಿಲ್ ಶಾಹಿ ಅರಸರ ಕಾಲದ ವಾಸ್ತುಶಿಲ್ಪವನ್ನು ನಾವು ಗಮನಿಸಿದಾಗ ಇಲ್ಲಿರ್ತಕ್ಕಂಥ ಕರಿಯ ಕಲ್ಲಿನ ಮಸೀದಿ ಅಂತ ನಾವು ನೋಡಿಬಿಟ್ರೆ ಬಿಜಾಪುರದ ಅಲ್ಲಿ ಆದಿಲ್ ಶಾಹಿ ಅರಸರ ಕಾಲದ ಇಬ್ರಾಹಿಂ ರೋಜಾ ನೆನಪು ಬರ್ತದೆ. ಅಲ್ಲಿರ್ತಕ್ಕಂಥ ಮಸೀದಿ ನಮಗೆ ಜ್ಞಾಪಕಕ್ಕೆ ಬರ್ತದೆ. ಹೀಗಾಗಿ ಗದಗ ಜಿಲ್ಲೆಯೊಳಗೆ ಅನೇಕ ಪ್ರವಾಸಿ ಸ್ಥಳಗಳಿವೆ. ಅವುಗಳನ್ನೆಲ್ಲ ಪ್ರವಾಸೋದ್ಯಮ ಇಲಾಖೆ ಗದಗ ಜಿಲ್ಲಾ ಮಾನ್ಯ ಉಸ್ತುವಾರಿ ಸಚಿವರಾದಂಥ HK ಪಾಟೀಲರು ಈ ಲಕ್ಷ್ಮೇಶ್ವರ ಪ್ರಾಚೀನ ಸ್ಮಾರಕಗಳಂತ ದುರಸ್ತಿಪಡಿಸಿ ಇವಕ್ಕೆಲ್ಲ ರಸ್ತೆ ಸಂಪರ್ಕವನ್ನು ಕಲ್ಪಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರವಾಸಿ ಮಾಹಿತಿ ಪುಸ್ತಕವನ್ನು ಪ್ರಕಟಿಸಿ ಅನೇಕ ಪ್ರವಾಸಿಗರು ಇಲ್ಲಿ ಬರೋಂಗಾದರೆ ಈ ಗದಗ ಜಿಲ್ಲೆ ಪ್ರವಾಸೋದ್ಯಮಿಯೊಳಗೆ ಸಾಕಷ್ಟು ಹಣವನ್ನು ಗಳಿಸಲಿಕ್ಕೆ ಪ್ರವಾಸೋದ್ಯಮಿಯಿಂದ ಇಲ್ಲಿ ಅನೇಕ ಉದ್ಯೋಗಗಳು ಮಾರ್ಪಾಟಾಗ್ತಾವೆ. ಜೊತೆಗೆ ಇಲ್ಲಿ ಅನೇಕ ಉದ್ಯೋಗಿಗಳಿಗೆ ಇಲ್ಲಿ ಒಂದು ಸೌಲಭ್ಯ ಸಿಗ್ತದೆ. ಹೀಗಾಗಿ ಈ ಪ್ರವಾಸೋದ್ಯಮಿ ಬೆಳೀಬೇಕಂದ್ರೆ ಈ ಅನೇಕ ಪ್ರಾಚೀನ ಸ್ಮಾರಕಗಳ ಮಾಹಿತಿಯನ್ನು ನಾವು ಪ್ರವಾಸಿಗರಿಗೆ ಒದಗಿಸಬೇಕಾಗಿದೆ. ಈ ದಿಶೆಯೊಳಗೆ ಇಲ್ಲೇ ತಮಗೆ ನನ್ನ ಕಡೆ ಸಿಕ್ಕಿರುವಂಥ ಮಾಹಿತಿಯನ್ನು ಶಾಸನಗಳ ಆಧಾರದಿಂದ, ಪುಸ್ತಕಗಳ ಆಧಾರದಿಂದ ನನಗೆ ತಿಳಿದಷ್ಟು ಹೇಳಿದ್ದೇನೆ. ಮುಂದಿನ ಇದರೊಳಗೆ ವಿಸ್ತರಣೆ ಪುಸ್ತಕ ರೂಪದಲ್ಲಿ ತರಬಯಸ್ತೇನೆ, ಅದನ್ನು ಪರಿಗಣಿಸ್ಬೋದು. ನಮಸ್ಕಾರ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ